ಜೈ ಶ್ರೀರಾಮ್. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವ ಸಮಯ ಸನ್ನಿಹಿತವಾಗಿದೆ. ಅಯೋಧ್ಯೆಯ ಭಗವಾನ್ ಶ್ರೀರಾಮ ಮಂದಿರ ಉದ್ಘಾಟನೆ ದಿನಾಂಕ ನಿಗದಿಯಾಗಿದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ದೇಶಾದ್ಯಂತ ಜನರಿಗೆ ಪವಿತ್ರ ಮಂತ್ರಾಕ್ಷತೆ ವಿತರಿಸಲು ರಾಮ ಜನ್ಮಭೂಮಿ ಟ್ರಸ್ಟ್ ಮುಂದಾಗಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಜನವರಿ 22ರಂದು ನಡೆಯಲಿದೆ. ಉದ್ಘಾಟನೆ ಸಮಾರಂಭಕ್ಕೂ ಮೊದಲು ಮನೆ ಮನೆಗೆ ತೆರಳಿ ಪವಿತ್ರ ಮಂತ್ರಾಕ್ಷತೆ ನೀಡುವ ಅಭಿಯಾನ ಪ್ರಾರಂಭವಾಗಿದೆ. ಜನವರಿ 1 ಸೋಮವಾರದಿಂದ ಪ್ರಾರಂಭವಾದ ಈ ಅಭಿಯಾನವು ಜನವರಿ 15ರವರೆಗೆ ನಡೆಯಲಿದೆ. ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಪ್ರತಿ ನಗರ, ಪ್ರತಿ ಹಳ್ಳಿ, ಪ್ರತಿ ಕಾಲೋನಿ ಹಾಗೂ ಪ್ರತಿ ಮನೆಗಳಿಗೂ ತೆರಳಿ ಅಯೋಧ್ಯೆಗೆ ಆಹ್ವಾನ ನೀಡುತ್ತಿದ್ದಾರೆ. ಅಕ್ಕಿಗೆ ಅರಶಿನ, ಕುಂಕುಮ ಹಾಗೂ ತುಪ್ಪದ ಮಿಶ್ರಣ ಲೇಪನ ಮಾಡಿದ ಅಕ್ಷತೆಯನ್ನು ದೇಶದ ಜನತೆಗೆ ವಿತರಿಸುವ ಕಾರ್ಯ ನಡೆಯುತ್ತಿದೆ. ಅಕ್ಷತೆ ಆಹ್ವಾನ ಮಹಾ ಅಭಿಯಾನದಲ್ಲಿ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹಾಗೂ ಶ್ರೀರಾಮನ ಭಕ್ತರು ಮನೆ ಮನೆಗೆ ಹೋಗಿ ಅಕ್ಷತೆ ಆಹ್ವಾನ ನೀಡುತ್ತಿದ್ದಾರೆ. ಅಕ್ಷತೆ ಜತೆಗೆ ರಾಮ ಮಂದಿರ ನಿರ್ಮಾಣ ವಿಚಾರ ಒಳಗೊಂಡಿರುವ ಮಾಹಿತಿಯ ರಾಮನ ಭಾವಚಿತ್ರ ಹೊಂದಿರುವ ಕರಪತ್ರ ವಿತರಿಸಲಾಗುತ್ತಿದೆ. ಸ್ನೇಹಿತರೆ, ನಮ್ಮ ಮನೆಗೂ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರಾದ ಶಿವಾನಂದ್ ನಾಯಕ್ ಅವರನ್ನು ಒಳಗೊಂಡ ಶ್ರೀರಾಮನ ಭಕ್ತರು ಆಗಮಿಸಿ ಮಂತ್ರಾಕ್ಷತೆಯನ್ನು ವಿತರಿಸಿದರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯುವ ಸಂಭ್ರಮದೊಂದಿಗೆ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮಿಸಬಹುದು ಎಂಬುದನ್ನು ಅವರ ಮೂಲಕವೇ ತಿಳಿಯೋಣ ಬನ್ನಿ. ಶಿವಾನಂದ್ ನಾಯಕ್ ಅಂತ, ನಾನು ತಾಲೂಕು RSSನ ಕಾರ್ಯಕರ್ತ, ತಾಲೂಕು ಮಟ್ಟದ ಕಾರ್ಯಕರ್ತ. ಉಡುಪಿ ಇದರ ಲೀಡರ್ಶಿಪ್ ಅನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು RSS ಇವರು ಇದರ ಲೀಡರ್ಶಿಪ್ ಅನ್ನು ತಗೊಂಡಿದ್ದಾರೆ. ಅವರು ಪ್ರತಿ ಮನೆ ಮನೆಗೆ ಹೋಗಿ ನಮಗೆ ಹರಿವಣದ ಮುಖಾಂತರಲೇ ಕೊಡಬೇಕು ಎಂಬ ಭಾವನೆ ನಮಗೆ ಹಿರಿಯರಿಂದ ನಿರ್ದೇಶನ ಬಂದಿದೆ. ಆ ಪ್ರಕಾರ ನಾವು ಪ್ರತಿ ಮನೆ ಮನೆಗೆ ಹೋಗಿ ಶುದ್ಧಾಚಾರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದು ಅಯೋಧ್ಯದಿಂದ ಬಂದ ಪ್ರಸಾದ. ನಾಡ್ದು 22ನೇ ತಾರೀಕು, ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಆ ದಿನ ನಾವು ಪ್ರತಿ ಮನೆ ಮನೆಗಳಲ್ಲಿ ಈ ಸತಿ ರಾಮ ದೀಪಾವಳಿ ಆಚರಣೆ ಮಾಡಬೇಕು. ರಾಮ ದೀಪಾವಳಿ ಅಂದರೆ ನಾವು ಕನಿಷ್ಠ ಅಂದರೆ 5 ದೀಪ, ಜಾಸ್ತಿ ಅಂದರೆ ಎಷ್ಟು ಇದು ಮಾಡ್ಬೋದು. ಮತ್ತು ಉತ್ತರಕ್ಕೆ ಮುಖ ಮಾಡಿ ನಾವು ಆರತಿಯನ್ನು ಮಾಡಬೇಕು. ಮತ್ತು ನಾವು ಕೊಟ್ಟ ಮಂತ್ರಾಕ್ಷತೆಯನ್ನು 22ನೇ ತಾರೀಕಿನ ದಿನ ಉಪಯೋಗ ಮಾಡಿದರೆ ಶ್ರೇಷ್ಠ. ಅದು ಆಗುವುದಿಲ್ಲ ಅಂತ ಆದರೆ ಅದಕ್ಕಿಂತ ಮುಂಚೆ ಯಾವಾಗಲೂ ನಾವು ಅದನ್ನು ಉಪಯೋಗ ಮಾಡಬಹುದು. ರಾಮದೇವರು ಪ್ರತಿ ಮನೆ ಮನೆಗಳಲ್ಲೂ ವಾಸವಾಗಿದ್ದು ನಮ್ಮ ಗ್ರಾಮವು ರಾಮ ಗ್ರಾಮವಾಗಲಿ ಎಂಬುದೇ ನಮ್ಮದು ಉದ್ದೇಶ. ಹಾಗಾಗಿ ನಾವು ಸ್ವ ಇಚ್ಛೆಯಿಂದ ನಾವು ಎಲ್ಲರೂ ರಾಮ ಭಕ್ತರಾಗಿ ಸೇರುವ, ಊರಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಲಿ ಎಂಬುದೇ ನಮ್ಮದು ಆಶೆ.